ಇನ್ನು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಿಎಸ್ಇ ಸೆನ್ಸೆಕ್ಸ್, ಎನ್ಸಿಎ, ನಿಫ್ಟಿ ಇಂಡೆಕ್ಸ್ಗಳು ತೀವ್ರ ಹಿನ್ನಡೆಯನ್ನ ಕಂಡಿವೆ. ದಿನದ ಅಂತ್ಯಕ್ಕೆ ಸೆನ್ಸೆಕ್ಸ್ ಹುತೇಕ 2500 ಅಂಕಗಳಷ್ಟು ಕುಸಿದದ್ದು ಕಂಡಿದೆ. ಇನ್ನು ಕಳೆದ 3 ದಿನಗಳಿಂದ ಪಾಸಿಟಿವ್ ಆಗಿದ್ದ ಇಂಡೆಕ್ಸ್ ಇವತ್ತು ನೆಲ ಕಚ್ಚಿದೆ. ಸೆನ್ಸೆಕ್ಸ್ 2496 ಅಂಕಗಳನ್ನ ಕಳೆದುಕೊಂಡು 74,207.24ರ ಮಟ್ಟಕ್ಕೆ ಮುಟ್ಟಿದೆ. ಇನ್ನು ನಿಫ್ಟಿ 50 ಇಂಡೆಕ್ಸ್ 785.65 ಅಂಕಗಳನ್ನ ಕಳೆದುಕೊಂಡು 23,002.15 ಮಟ್ಟವನ್ನ ಮುಟ್ಟಿದೆ. ಇನ್ನು ಎಚ್ಡಿಎಫ್ಸಿ ಬ್ಯಾಂಕ್ನ ಅರೆಕಾಲಿಕ ಅಧ್ಯಕ್ಷ ಅತನು ಚಕ್ರವರ್ತಿ ರಾಜೀನಾಮೆಯನ್ನ ನೀಡಿದ್ದು, ಅವರ ರಾಜೀನಾಮೆ ಬಳಿಕವೇ ಎಚ್ಡಿಎಫ್ಸಿ ಬ್ಯಾಂಕ್ನ ಮಾರುಕಟ್ಟೆ ಮೌಲ್ಯ ಕೂಡ ಕುಸಿತ ಕಂಡಿದೆ.